ಏನ್ ಸಮಯ ಅಲ್ಲಿ 2,000 ರೂಪಾಯಿ ದುಡ್ಡು ಇಕ್ಕಿದ್ದೆ ತಾಂಡಿದ್ದೆ ಎಲ್ಲ ಇಕ್ಕಿದ್ರೆ ಅದೇ ತಾಂಡಿಕ್ಕೆ ಅಂತ ಕಣತೆ ಕೊಡಿಲ್ಲ ನನಗೆ ಬೇಕು ಯಾಲ್ಕನ ನಾನು ಇಲ್ಲಿ ಏನಕ್ಕೋ ಬೇಕು ಅಂತ ಇಕ್ಕೊಂಡಿದ್ದೀನಿ ನೀನು ನೋಡಿದ್ರೆ ಹಿಂಗೆ ಮಾಡ್ತಾ ಇದೀಯಾ ಇಲ್ಲ ಕಣಮ್ಮ ನೋಡ್ಲಿಲ್ಲ ನಾನು ಇಲ್ಲ ಕಣಮ್ಮ ದೇವರಾಣೆಗೂ ನೋಡ್ಲಿಲ್ಲ ಕಣ್ ಸೌಮ್ಯ ನೋಡ್ಲಿಲ್ಲ ಕಣಮ್ಮ ನಾನು ತಾಂಡಿಲ್ಲ ನಾನೇ ತಕ್ಕಮ್ಮನ ಮತ್ತೆ ಏನಾಯ್ತತ್ತೆ ಅಯ್ಯೋ ದೇವ್ರೆ ನಾನು ಈಗ ಮೆಡಿಸಿನ್ ತಗೊಳ್ಳೋಣ ಅಂತ ಹೇಳಿ ಅಲ್ಲಿ ಇಕ್ಕಿದ್ದೀನಿ ಈಗ ನಾನು ಸಣ್ಣ ಇರೋದಕ್ಕೆ ನನ್ನ ಗಂಡ ರಿಜೆಕ್ಟ್ ಮಾಡೋದು ಅಂತ ಹೇಳಿ ನಾನು ದಪ್ಪ ಆಗೋದಕ್ಕೆ ಮೆಡಿಸಿನ್ ತಾಂತೀನಿ ಅಂತ ಹೇಳಿದ್ದೀನಿ ಅವಾಗಲೇ ನಾನು ನಿಮಗೆ ಅದಕ್ಕೆ ನಾನು ದುಡ್ಡು ಕೂಡಿಟ್ಕೊಂಡು ಅದಕ್ಕೊಂದು 10,000 ರೂಪಾಯಿ ಆಗುತ್ತಂತೆ ಮೆಡಿಸಿನ್ ತಗೊಳ್ಳೋಣ ಅಂತ ಹೇಳಿ ನಾನಲ್ಲಿ ಎಲ್ಲ ಕೂಡಿಟ್ಟಿದ್ರೆ ನೀನು ನೋಡಿದ್ರೆ ಹಿಂಗೆ ಮಾಡ್ತಾ ಇದೀಯಾ ಅಲ್ಲ ತಗೊಂಡಿರೋ ಮತ್ತೆ ಅಲ್ಲಿ ಇಕ್ಕಿರೋದು ಏನಾಯ್ತತ್ತೆ ಹೇಳತ್ಲಾಗೆ ನಾನು ಎಲ್ಲಾನ ಇಕ್ಕೊಂಡ್ರೆ ಅದೇ ತಾಂಬ್ತೀರ ಮೊನ್ನೆನೂ ಹಂಗೆ ಅಲ್ಲ ಅವತ್ತು 100 ರೂಪಾಯಿ ಇಕ್ಕಿದೆ ಅದು 100 ರೂಪಾಯಿ ಇಲ್ದಂಗೆ ಆಗೈತೆ ಯಾರು ತಾಂಡಿ ಕಣಮ್ಮ ಅಲ್ಲೆಲ್ಲನ ಇರುತ್ತೆ ನೋಡು ಯಾರೋ ತಕೊಂಬಲ್ಲ ಯಾರು ಯಾಕೆ ತಕೊಂತಾರೆ ಹೇಳು ಅಲ್ಲೆಲ್ಲ ಡಬ್ಬಿ ಸಿಂದಕ್ಕ ಎಲ್ಲನೂ ಬಿದ್ದಿರುತ್ತೆ ನೋಡೋಕೆ ಹೋಗು ಯಾರು ತಾಂಬಲ್ಲ ಮಿಲ್ಲ ಕಣಮ್ಮ ನಾನು ಮುಟ್ಟಿಲ್ಲ ದೇವರಾಣೆಗೆ ಮುಟ್ಟಿಲ್ಲ ಕಣಮ್ಮ ಸೌಮ್ಯ ಮೊನ್ನೆನೂ ಹಂಗೆ ಅವತ್ತು 100 ರೂಪಾಯಿನ ವೆರಡ್ ಇಕ್ಕಿದ್ದೆ ಅಲ್ಲಿ ಅವು ಇಲ್ದಂಗೆ ಅದು 2,000 ರೂಪಾಯಿ ಇಕ್ಕಿದ್ದೆ ಅದು ಇಲ್ಲ ಯಾರು ನಮ್ತ ಕೇಳೋಣ ಹೋಗಮ್ಮ ತಾಯತ್ತ ನಾವೇ ಅದಕ್ಕೆ ಇಕ್ಕೊಂಡ್ರೆ ಬೇಡ ಬೇಡ ಅವ್ನು ನೋಡಿದೆ ಅವನು ಇವಾಗ 1 ರೂಪಾಯಿ ದುಡ್ಡು ದುಡಿಯಲ್ಲ ಏನಿಲ್ಲ ಬರೀ ಅವಳು ಹಿಂದೆ ಓಡಾಡ್ಕೊಂಡಿರೋದೇ ಆಗೈತೆ ನಾನು ಹೇಳ್ದೀನಿ ಸುಮ್ಮನಿರು ಅವಳಿಗೆ ಎಲ್ಲೋಡು ನನ್ನ ಮಗನ ಏನಾರ ಬಿಡ್ಕೊಂಡಿದ್ದೀಯ ಅಂದ್ರೆ ನೋಡಿ ನಿನಗೆ ಗ್ರಾಂಚಾರ ನೆಟ್ಕಿರಲ್ಲ ಅಂತ ಹೇಳಿದ್ದೀನಿ ಅಮ್ಮ ನನಗೆ ಹೊಟ್ಟೆ ಹಸ್ತೈತೆ ಏನು ಮಾಡಿದ್ಯಮ್ಮ ನೀನು ಊಟಕ್ಕೆ ಚಟ್ನಿ ಮಾಡಿದ್ದೀನಿ ಕಣೋ ಚಟ್ನಿ ಮಾಡಿ ಚಪಾತಿ ಮಾಡಿದ್ದೀನಿ ಚಟ್ನಿ ಅನ್ನ ಎಲ್ಲ ಇದೆ ಬಾ ಏನು ಹಾಕ್ಕೊಡ್ಲಿ ತಿನ್ನು ಅಯ್ಯೋ ನನಗೆ ಬೇಡಮ್ಮ ನನಗೆ ಕಬಾಬ್ ಬೇಕು ಅಯ್ಯೋ ಅಲ್ಲೂ ಅದೇ ತಿಂದು ತಿಂದು ಸಾಕಾಗಿದೆ ನನಗೆ ಹೋಗಮ್ಮ ಅತ್ಲಾಗೆ ನನಗೆ ಇಲ್ಲೋಡು ನೀನು ಇವತ್ತೇನಾದರೂ ಸ್ಪೆಷಲ್ ಮಾಡಿಕೊಡು ಸುಮ್ಮನೆ ತಿನ್ನಲ್ಲ ಪಾಪ ಅದು ಬೇಡ ಇದು ಬೇಡ ಹೋಗತ್ಲಾಗೆ ಹೆಂಗ ಇವ್ನಿಗೆ ಹೇಳಿದ್ಕೆ ಹೇಳ್ತಾ ಇದ್ದಾನೆ ಇವ್ರು ಹೇಳಿ ಮಾಡಿಕೊಡ್ತಾರೆ ಏನಾದರೂ ಚಿಕನ್ ಮಾಡು ಅಂತ ಹೇಳು ಅಂತ ಹೇಳಿ ನಿವನಿಗೆ ನಾನೇ ಇವ್ನಿಗೆ ಹೇಳ್ಕೊಟ್ಟಿರೋದು 2,000 ರೂಪಾಯಿ ಇಕ್ಕಿದ್ದಲ್ಲಿ ನೋಡಿದ್ರೇನು ತಗೊಂಡ್ರ ಯಾರಾದ್ರೂ ಆ ಹುಡುಗರು ಯಾತಕ್ಕೆ ತಮ್ಮಮ್ಮ ಹೇಳು ಆ ಹುಡುಗರು ಮುಟ್ಟಲ್ಲಮ್ಮ ಹಿಂಗೆ ನಮ್ಮ ಹುಡುಗ ಅಲ್ಲೇ ಇಕ್ಕಿದ್ರು ಮುಟ್ಟಲ್ಲ ಅವನು ಏನು ಮುಟ್ಟಲ್ಲಮ್ಮ ಅರ್ಸಿತನ ಮಗ ಅವ್ರ ಮನೆಗೆ ಮಸ್ತ ದುಡ್ಡು ಕಾಸು ಎಲ್ಲ ಇರುತ್ತೆ ಮುಟ್ಟಲ್ಲ ಅವನು ಏನೋ ನೋಡ್ದೇನೋ ಇಲ್ಲಪ್ಪ ನಾನೇನಕ್ಕೆ ದುಡ್ಡು ತಗೊಳ್ಳೋಣ ನಾನು ಯಾವ ದುಡ್ಡು ಏನು ನಾನೇನಕ್ಕೆ ಬೇಕು ನನಗೇನಕ್ಕೆ ಬೇಕಕ್ಕ ದುಡ್ಡು ನಾನು ಏನು ದುಡ್ಡೇ ಮುಟ್ಟಕ್ಕೆ ಹೋಗಲ್ಲ ನನಗಾಲೇ ಇವಾಗ ಬೇಜಾರಾಗ್ಬಿಟ್ಟು ನಾನು ದುಡ್ಡೇ ಮುಟ್ಟಕ್ಕೆ ಹೋಗ್ತಿಲ್ಲ ಈ ನಡುವೆ ಯಾಕನ ಬೇಜಾರಾಗ್ಬಿಟ್ಟೈತಿ ಏನು ದುಡ್ಡು ಅಂತಾರಪ್ಪ ನನಗೇನು ದುಡ್ಡೇನು ಅವಶ್ಯಕತೆ ಇಲ್ಲ ಅಂತ ಹೇಳಿ ನಾನು ದುಡ್ಡೇ ಮುಟ್ಟಕ್ಕೆ ಹೋಗಲ್ಲ ನಾನು ದುಡ್ಡಿನ ಸವಾಸಕ್ಕೆ ಹೋಗಲ್ಲ ನಾನು ಸುಂದ್ರೆ ನಾನು ತಾಂಡಿರ್ಬೇಕಿಲ್ಲ ಸಾಮಾನ್ಯ ಹುಡುಗರು ಯಾತಕ್ಕೆ ಮುಡ್ತಾವೆ ಅಮ್ಮ ನನಗೆ ಗೊತ್ತಿಲ್ಲ ಕಣಮ್ಮ ನೀನು ಇವತ್ತು ನನಗೆ ಚಿಕನ್ ಮಾಡಿಕ್ಬೇಕು ನನಗೆ ಚಿಕನ್ ತಿಮ್ಮಂಗಾಗಾಯ್ತು ನನಗೆ ಚಿಕನ್ ಬೇಕೇ ಬೇಕು ನೀನು ಮಾಡಿಕ್ಕು ಅಲ್ಲೇ ನಾನು ದುಡ್ಡಿಲ್ಲ ಅಂತ ಇದ್ದೀನಿ ದುಡ್ಡು ಕಳ್ದೈತಿ ಅಂತ ಹೇಳಿ ಒಂದು ಸ್ವಲ್ಪ ಹೊತ್ತು ಸುಮ್ಮನೆ ನೀವು ಬಾಯಿ ಮುಚ್ಕೊಂಡು ದುಡ್ಡು ಕಳ್ದೈತಿ ಅಂತ ನಾನು ಹುಡ್ಕಾಡ್ತಾ ಇದ್ದೀನಿ ನೀನು ಚಿಕನ್ ತಿನ್ಬೇಕು ಅಂತೀಯಲ್ಲ ಯಾವತ್ತು ಹಿಂಗೆ ನೀನು ಕೇಳ್ತಾನೆ ಇರಲಿಲ್ಲ ಅದು ಯಾಕಂಗಡ್ತೀಯ ತಿಂಬೋದೇ ಎಲ್ಲ ಇಷ್ಟ್ರಾಗೆ ಮಾಡಿಕೋಗಮ್ಮ ಹುಡುಗರು ತಿನ್ಲಿ ಹೋಗು ತಿನ್ಲಿ ಹೋಗು ಅಲ್ಲ ಕೊಮ್ರಜ್ಜಿ ಹೋಗಾನೆ ನಾನು ಅಮ್ಮಗೆ ಫೋನ್ ಮಾಡಿದ್ದೆ ಇಲ್ಲ ಮಾಡ್ತೀನಿ ತಡಿ ಇಲ್ಲಿ ಕೇಳ್ತೀನಿ ನಿಮ್ಮ ಅಮ್ಮನ ಕೇಳ್ತೀನಿ ತಡಿ ನಿಮ್ಮ ಅಮ್ಮನ ಫೋನ್ ಮಾಡ್ತೀನಿ ಹಲೋ ಹರ್ಷಿತಾ ಹಲೋ ಏನತ್ತೆ ಏನು ಮಾಡ್ತಾ ಇದ್ದಾನೆ ಪಾಪ ಇದರಮ್ಮ ನಿಮ್ಮ ಅಮ್ಮಯ್ಯ ಬಂದಿದ್ಲು ಕರ್ಕೊಂಡು ಹೋಗ್ತೀನಿ ಅಂತ ನಾನು ಕಳಿಸ್ಲಿಲ್ಲ ಇನ್ನೊಂದು 2 ದಿನ ಇರ್ತಾನೆ ಅಂತ ಬಿಡು ಇನ್ನೊಂದು 2 ದಿನ ಇರ್ತಾನೆ ನನಗೂ ಫೋನ್ ಮಾಡಿತ್ತು ಅಲ್ಲೇ ಬಿಟ್ಟೋಗಿದ್ಯಾ ಅಂತ ಬಿಡಮ್ಮ ಮತ್ತು ಅವರು ನಮ್ಮ ಅತ್ತೆನೇ ತಾನೇ ಬಿಡು ಏನು ಬೇರೆಯವ್ರಲ್ಲ ಕರಿಯರ್ ಆಗೋದಕ್ಕೆ ಕರೆದಿದ್ದು ಬಿಡ ಮತ್ತೆ ಇದ್ರು ಇರ್ತಾನೆ ಅಂತ ಹೇಳಿದೆ ಬಿಡು ಅವ್ನು ಇರ್ತೀನಿ ಅಂದ್ರೆ ಇನ್ನೊಂದು 2 ದಿನ ಇರಲೇಳು ಸರಿ ಆಯ್ತು ಹೇಳಿ ಇರಲಿ ಬಿಡು ನಾವೇ ನಿಗಳಮ್ಮ ಇರೋದಕ್ಕೆಲ್ಲನ ಇದು ಮಾಡ್ಕೊಂಬಲ್ಲ ನಿಮ್ಮ ಅಮ್ಮ ನಂಗೆ ಹೋಗ್ರಿ ಬಾಯ್ ಬಿಟ್ಟು ಕರ್ಕೊಂಡು ಹೋಗ್ರಿ ಅಂತ ನಾವು ಹೇಳಕ್ಕೆ ಹೋಗಲ್ಲ ನಿಮ್ಮ ಅಮ್ಮ ಹೆಂಗನ ಹೇಳಿಲ್ಲ ಏನೋ ತಿರ್ಗಿ ಹಂಗೆ ಸಾಕೈದು ನಿಂಗೆ ಸಾಕೈದು ಅಂತಾಳೆ ನಿಮ್ಮ ಅಮ್ಮಯ್ಯ ಹೇಳು ಆ ಥರ ಮನ್ಸಳ ಏನ ಹಂಗೆ ಕಾಣತ್ತೆ ನಮ್ಮ ಅಮ್ಮಯ್ಯ ಆಸೆನೂ ಇರುತ್ತೆ ಒಂಥರ ಏನ ಮರ್ಯಾದೆ ಎಲ್ಲ ಹೋಗುತ್ತೋ ಏನು ಮಾಡ್ತಾನೋ ಏನೋ ಅಂಬತ್ತಕ್ಕಲ್ಲ ಹಂಗೂ ಯೋಚನೆ ಮಾಡುತ್ತೆ ಆಸೆನೂ ಇರುತ್ತೆ ಮೊಮ್ಮಗ ಅಂಬೋದು ಬೋಲ ಆಸೆ ನಮ್ಮ ಅಮ್ಮಗೆ ಆಸೆನೂ ಇದ್ದೇ ಇರುತ್ತೆ ಏನು ಮಾಡೋದು ಅತ್ಲಾಗೆ ಅಂಬಕ್ಕಾಗಲ್ಲ ಅನ್ಬೋಸಕ್ಕಾಗಲ್ಲ ಅಮ್ಮಂಗಿರುತ್ತೆ ಅವಳು ನಮ್ಮ ವರ್ಷದ ಬೇರೆ ಇದ್ದಾಳಲ್ಲ ಅವಳು ಇಲ್ಲದ್ದು ಹೇಳ್ಕೊಡ್ತಾಳೆ ಕಣಕ ನಿಮ್ದ್ರಾಗೆ ಅಂತಾರೆ ಯಾರು ಇಲ್ಲ ನೀವು 4 ಜನದಾಗೆ ಆ ವರ್ಷದ ನಂತರ ಯಾರು ಇಲ್ಲ ಬಿಡು ಅಕ್ಕ ಅವಳು ನಿಮ್ಮ ಅಮ್ಮಗೆ ಇಲ್ಲದ್ದೆಲ್ಲ ಹೇಳ್ಕೊಡ್ತಾಳೆ ಕಣಕ್ಕ ಅವಳು ಒಳ್ಳೆಯಲ್ಲ ನಿಮ್ಮಷ್ಟು ಒಳ್ಳೆ ಮನಸ್ಸಿಲ್ಲ ಅವಳಿಗೆ ಸೌಮ್ಯ ಏನು ಮಾಡೋದು ಅವಳು ಹಂಗೇನೆ ಸ್ವಲ್ಪ ಅಯ್ಯೋ ನಮ್ಗೇನೆ ಈಗಳಮ್ಮ ಯಾಕನಾಗಲಿ ಕಷ್ಟ ಸುಖ ಅಂತ ಹೇಳಿ 10 ರೂಪಾಯಿ ದುಡ್ಡು ಮಸ್ತ ಗಂಡ ಹೆಂಡ್ತಿ ಮಸ್ತ ಮಾಡ್ಕೊಂಡವ್ರಿ ನಮ್ಗೆ 1 ರೂಪಾಯಿ ನನ್ನ ಮಗುಗಾಗಲಿ ಒಂದು ಬಟ್ಟೆ ತಂದವಳ ಏನಿಲ್ಲ ನಾವಿನ್ನೂ ಅವಳಿಗೆ ಎಷ್ಟು ಜೊತೆ ಬಟ್ಟೆ ತಂದಿದ್ದೀವ ಕಣೆ ಅಷ್ಟೊತ್ತು ಮಾಡಿದನು ಅವಳೊಂಥರ ನನ್ನ ಮೇಲೆ ಏನೋ ಇದು ಮಾಡ್ತಾಳೆ ಸಿಟ್ಟು ಅದಕ್ಕೆ ನಾನು ಮಾತಾಡ್ಸಕ್ಕೆ ಹೋಗಲ್ಲ ಬಿಡು ಅಂತೇಳಿ ಏನು ಮಾತಾಡಿಸ್ತೀಯ ಏನು ಏನು ಇವಾಗ ಇಲ್ಲಿ ಬಂದು ಸೇರ್ಕೊಂಡವಳಿ ಇಲ್ಲಿ ಬೇರೆ ಸಿಗುತ್ತೆ ಅಂತ ಹೇಳಿ ಇದು ಮಾಡ್ತಾಳೆ ಬಿಡು ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ
ಏ ಇಲ್ಲ ಕಣತ್ತೆ, ನಾನೇನೇನು ಮಾತಾಡ್ಸಕ್ ಹೋಗಲ್ಲ. ಬಿಡು, ಒಂದೆರಡು ದಿವಸ ಇದ್ರು ಇರ್ತಾನೆ. ಅಯ್ಯೋ ಸಾಕಾಗತ್ತಕ್ಕ, ಇರ್ಲಮ್ಮ ನಾ ಬೇಡ ಅಂದ್ರೆ ಕೇಳು. ನಾವೇನು ಯಾರನ್ನೂ ಬೇಡ ಅಂಬಲ್ಲ. ಸರಿ ಆಯ್ತಮ್ಮ, ಇಡಣ, ಆಮೇಲೆ ಮಾಡ್ತೀನಿ ಹೇಳು. ಆ ಕಡೆ ಹೋಗ್ತೀನಿ, ಫ್ರೀ ಆಗಿರ್ತೀನಿ, ಆಮೇಲೆ ಮಾಡ್ತೀನಿ. ಸರಿ ಕಣತ್ತೆ, ಆಯ್ತು. ನಿಮ್ಮಮ್ಮಗೆ ಹೇಳೈದ್ನಿ ಪಾಪ. ನಿಮ್ಮಮ್ಮಯ್ಯ ಇಲ್ಲೇ ಇರ್ಲಿ ಹೇಳಿ, ಇನ್ನೊಂದು 2 ದಿನ ಅಂತ ಹೇಳಿ ಇರು ಸುಮ್ಮನೆ. ಸರಿ ಆಯಿತು, ಇರ್ತೀನಿ ಹೇಳು. ಬಾರಲ್ಲ ಹೋಗೋಣ, ಇವನಂತೂ ಯಾವಾಗಲೂ ಚಿಕನ್ ಅಂತಾನೆ. ನೀನು ಕೇಳ್ತಿರ್ಲಿಲ್ಲಪ್ಪ ಸುಮ್ಮನೆ, ಯಾಕಂದ್ರೆ ಅದು ನುಂಬಾನು. ಇವಾಗ ಅದು ಬೇಕು ಇದು ಬೇಕು ಅಂತಾನೆ. ಹೋಗಿ ಆಮೇಲೆ ಮಾಡ್ತೀನಿ, ಬರೋಗ್ರಿ. ಹಂಗೆ ಅಲ್ಲೆಲ್ಲ ಓಡಾಡ್ಕೊಂಡು ಬರೋಗ್ರಿ, ಮಾಡಿಕ್ತೀನಿ, ಹೋಗು ತರಿಸಿ. ಅಲ್ಲ 2,000 ರೂಪಾಯಿ ದುಡ್ಡು ಏನಾಯ್ತು ಅಂಬೋದೇ ಗೊತ್ತಿಲ್ಲ. ಹೋಗತ್ತೆ, ಈ ಸುಂದರ ತಾಂಡಾಗಿರ್ಬೇಕೆಲ್ಲನ ಹೋಗಿ ತಾಂಡಾಗಿ ಆ ಬೋಡಿಗೆ ಕೊಟ್ಟಿರ್ಬೇಕು. ಆ ಬೋಡಿಗೆ ಎಲ್ಲ ಬೋಡಿಗೆ ಕೊಟ್ಟಿರ್ತಾನೆ ಬಿಡತ್ತ. ಎಲ್ಲ ಹೋಗಿರುತ್ತತ್ತ. ಅಲ್ಲಿ ನಂತಾಗೆ ಅದೇ ನಂದು ಸೀರೆ ಇದಾವಲ್ಲ, ಆ ಸೀರೆ ಎಡೆಗೆ ಐತಿ ಒಂದು 500 ರೂಪಾಯಿ. ಹೋಗಿ ಚಿಕನ್ ತರಿಸೋ, 100-300 ರೂಪಾಯಿ ತರಿಸಿ ಮಾಡಿಕೋಗ. ಹುಡುಗರು ಉಂಬ್ಲಿ ಚೆನ್ನಾಗಿರ್ಲಿ. ಒಂದು 2 ದಿನ ಬಿಟ್ಟು ಹೋಗ್ಯಾವೇನ ಮನೆಗೆ, ಹಂಗತ್ತ ಚೆನ್ನಾಗಿರ್ತಾರೆ. ಹೋಗಮ್ಮ ಹೋಗು, ಹಂಗತ್ತ ಚೆನ್ನಾಗೇ ನೋಡ್ಕೊಂಡ್ರತ್ತ. ಒಂದು 2 ದಿನ ಇದ್ದು ಹೋಗ್ತಾನೆ. ಉಳ್ಳ ಬಿಟ್ಟು ಹೋಗ್ಯವ್ರೆ, ಒಂದು 2 ದಿನ ಚೆನ್ನಾಗಿರ್ಲಿ. ಹೋಗು ಮಾಡಿಕೋಗಿ, ಹೋಗಿ ತೋರಿಸಿ ಮಾಡಿಕಮ್ಮ. ಹುಡುಗರು ವಾಡ್ ತುಂಬ ಉಂಬ್ಲಿ. ಮತ್ತು ನಾನು ಚಿಕನ್ನು ಮಟನ್ ಎಲ್ಲ ಚೆನ್ನಾಗಿ ತಿಂದು ದಪ್ಪ ಆಗಬೇಕು. ನಾನು 8 ದಿನಲ್ಲ ದಪ್ಪ ಆಗಲೇಬೇಕು. ಅದಕ್ಕೇನೆ ತರಿಸಿ ಚಿಕನ್ ಎಲ್ಲ ಮಾಡ್ತೀನಿ. ಮೆಡಿಸನ್ ಬೇರೆ ತಗೊಳ್ಳೋಣ ಅಂತ ಇದ್ದೀನಿ ನಾನು ದಪ್ಪ ಆಗೋದಕ್ಕೆ. ಯಾಕಂದರೆ ನನ್ನ ಗಂಡ ನನ್ನ ರಿಜೆಕ್ಟ್ ಮಾಡಿದಾನಲ್ಲ, ಅದಕ್ಕೆ ನನಗೆ ಅವಾಗಿಂದ ಅದೇ ತಲೆಯ ಕೊರಿತೈತೆ. ಆವಾಗಲೇ ಹೇಳಿದ್ನಲ್ಲ ಮೆಡಿಸನ್ ತೊಗೋಬೇಕು ಅಂತ. ನಾನು ಫೋನ್ ಮಾಡಿ ವಿಚಾರಿಸ್ದೆ, ಫೋನಲ್ಲೆಲ್ಲ ನೋಡಿಬಿಟ್ಟು ಅವರೆಲ್ಲ ಹೇಳಿದ್ರು 20 ದಿವಸ, 2 ವಾರ, ಇಲ್ಲಾಂದ್ರೆ 20 ದಿವಸ, ಇಲ್ಲಾಂದ್ರೆ 1 ತಿಂಗಳೊಳಗೆ ನೀವು ದಪ್ಪ ಆಗಿಬಿಡ್ತೀರಾ. ಎಷ್ಟು kg ಆಗಬೇಕು ಅಂತ ಕೇಳಿದ್ರು. ಅದಕ್ಕೆ ಇಷ್ಟಂತ ಹೇಳಿದ್ದೀನಿ. ನಾನು ಬೇಗ ದಪ್ಪ ಆಗಿಬಿಟ್ರೆ ಸಾಕಪ್ಪ. ನನ್ನ ಗಂಡ ಆವಾಗ ಬೇರೆಯವರು ಸವಾಸಕ್ಕೆ ಹೋಗಲ್ಲ, ನನ್ನ ಹತ್ರನೇ ಚೆನ್ನಾಗಿ, ಯಾರಿಗೇ ಆಗಲಿ ಇಷ್ಟ ಆಗಲ್ಲ. ಏನು ಮಾಡೋದು, ನಾನೇ ಕನ್ನಡಿಯಲ್ಲಿ ನೋಡ್ಕೊಂಡ್ರೆ ನನಗೇನೆ ಯಪ್ಪ ಇಷ್ಟೇನಪ್ಪ, ನನ್ನ ಮಗನ ಕೈಯೇ ಎಷ್ಟೋ ದಪ್ಪ ಇದ್ದಾವೆ. ನಮ್ಮ ಅತ್ತೆ ನೋಡಿದ್ರೆ ಹೆಂಗೈತೆ. ನಮ್ಮ ಅತ್ತೆ ಇನ್ನು ಈಗ ಹುಡುಗಿ ಆಗದಾಳೆ, ಇನ್ನೊಂದು ಮದುವೆ ಮಾಡ್ಬೋದು. ನಮ್ಮ ಅತ್ತೆ ಹಂಗಿದ್ದಾಳೆ, ನಾನು ನೋಡಪ್ಪ ಹೆಂಗಿದ್ದೀನಿ ಅಂತ ನನಗೆ ಬೇಜಾರಾಗುತ್ತೆ. ಏನು ಮಾಡೋದು, ಹೇಳಿದ್ದೀನಿ ನಮ್ಮ ಅತ್ತಿಗೆ ಎಷ್ಟು ಚೆನ್ನಾಗಲಿ ತರಿಸ್ಕೊಳ್ಳೋದು, ಏನು ಮೆಡಿಸನ್ ತಗೋ ಅಂತ ಹೇಳೈತಿ. ಫೋನ್ನಾಗೆಲ್ಲ ನೋಡಿ ಬುಕ್ ಮಾಡ್ತೀನಿ. ದಪ್ಪ ಆಗ್ತೀನೇನೋ ನೋಡೋಣದಲ್ಲಿ. ದಪ್ಪ ಆದ್ರತ್ತ ಸಾಕು. ಹೆಂಗ ದಪ್ಪ ಆಗ್ಬಿಟ್ರೆ ನಾನು ಚೆನ್ನಾಗಿ ಕಾಣಿಸ್ತೀನಿ. 8 ದಿನಲ್ಲ ದಪ್ಪ ಆಗ್ಬಿಟ್ರೆ ಹೆಂಗಿರ್ತೀನಿ ಅಂದರೆ ಹಂಗಿರ್ತೀನಿ ನಾನು. ಎಲ್ಲರೂ ಹಂಗೆ ಅಂಬೋದು, ನೀನು 8 ಇರೋದಕ್ಕೂ ಅದಕ್ಕೂ ದಪ್ಪ ಆಗಿಬಿಟ್ರೆ ಸೂಪರ್ ಫಿಗರ್ ಆಗ್ತೀಯಾ, ಸೂಪರ್ ಒಂಥರ ಹೀರೋಯಿನ್ ಥರ ಕಾಮ್ತೀಯ, ರಚಿತರಾಮ್ ಇದ್ದಂಗೆ ಇರ್ತೀಯ, ಹೈಟು ವೆಯ್ಟು ಪರ್ಸ್ನಾಲಿಟಿ ಎಲ್ಲನೂ ಸಖತ್ತಾಗಿರ್ತೀಯ. ಆವಾಗ ನಾನು ಸ್ವಲ್ಪ ದಪ್ಪ ಆಗಿಬಿಟ್ರೆ ನನ್ನ ಬಾಡಿನೂ ಸ್ವಲ್ಪ ದಪ್ಪ ಆಗಿಬಿಡುತ್ತೆ. ಆವಾಗ ನನ್ನ ಮುಖನೂ ದಪ್ಪ ಆಗುತ್ತೆ. ನಾನು ಅವಾಗ ಹೈಟು ವೆಯ್ಟು ಸಖತ್ತಾಗಿರ್ತೀನಿ. ನನ್ನ ಮುಖನೂ ಇವಾಗ ಸಣ್ಣಕ್ಕೈತಿ, ಕೆನ್ನೆ ಎಲ್ಲ ಗುದ್ರ ಬಿದ್ದಿದ್ದಾವೆ. ಅದಕ್ಕೆ ಇವಾಗ ನಾನು ದಪ್ಪ ಆಗಬೇಕು, ದಪ್ಪ ಆಗಲೇಬೇಕು. ನನ್ನ ಗಂಡನನ್ನು ಬಿಟ್ಟು ಹೋಗೋದಿಲ್ಲ ಅಂತ ಹೇಳಿ ನಾನು ನಂಬಿಕೆ ಮೇಲೆ ಇದ್ದೀನಿ. ದುಡ್ಡು ಬೇರೆನೇ 2,000 ರೂಪಾಯಿ ದುಡ್ಡಲ್ಲಿ ಇಕ್ಕಿದ್ದೆ, ಕಳೆದೋಗೈತಿ. ಏನು ಮಾಡಬೇಕು ಏನೋ ಎಲ್ಲಿ ಕಳೆದೋಯ್ತು ಅನ್ನಿಸ್ತೈತೆ ಹೋಗತ್ಲಾಗೆ. ಅದಕ್ಕೇ ಚಿಕನ್ ಮಟನ್ ಎಲ್ಲ ಚೆನ್ನಾಗಿ ತಿಂದು ನಾನು ಬೇಗ ದಪ್ಪ ಆಗಬೇಕು. ಚಿಕನ್ ತರಿಸ್ಬೇಕು, ಚಿಕನ್ ತರಿಸ್ಬಿಟ್ಟು ಬೇಗ ಚಿಕನ್ನು ಮಟನ್ ಎಲ್ಲ ತಿನ್ಕೊಂಡು ಮೊಟ್ಟೆ ಹಾಲು ಎಲ್ಲ ಚೆನ್ನಾಗಿ ಕುಡಿಬೇಕು ಅಂತ ಹೇಳವ್ರೆ. ನೋಡೋಣ ಹೇಗೆ ದಪ್ಪ ಆಗ್ತೀನಿ ಅಂತ. ನೋಡ್ತಾ ಇರ್ರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೊಟ್ಟೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.